Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ ಫಸ್ಟ್ ನಾನು BCom ನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಚಾಪ್ಟರ್ 1 ಅಂಡ್ ಚಾಪ್ಟರ್ 2 ಅಂಡ್ ಚಾಪ್ಟರ್ 3 ನ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಚಾಪ್ಟರ್ 3 ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದ್ರೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತ ಹೇಳಿ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಟಾಪಿಕ್ಸ್ ನಾನು ಕವರ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಟಾಪಿಕ್ಸ್ಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ಇಲ್ಲಿ ಫಸ್ಟ್ ಟಾಪಿಕ್ ಯಾವುದು ಅಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ ಇಂಡಿಯಾ. ಯಾವ್ಯಾವ್ದೆಲ್ಲ ಹಾಟ್ಸ್ಪಾಟ್ಸ್ ಇದೆ ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ಯಾವುದೆಲ್ಲ ಇದೆ ಅಂದರೆ, ಸೊ ಇದು ನಿಮ್ಗೆ ಯೂಶಲಿ 5 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ ಆಗಿದೆ. ನಾನು ಇನ್ನೊಂದು ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ನಾನು ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, ಸೊ ನಿಮಗೆ 5 ಮಾರ್ಕ್ಸ್ ಯಾವ ರೀತಿ ಬರೀಬೇಕು ಅಥವಾ 2 ಮಾರ್ಕ್ಸ್ ಕೊಟ್ಟರೆ ಯಾವ ರೀತಿ ಬರೀಬೇಕು ಅಂತ ಹೇಳಿ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ. ಆ ರೀತಿ ಬರೆದ್ರೆ ಸಾಕು. ನಿಮ್ಗೆ ಅನ್ಸುತ್ತೆ ಏನು ಅಂದರೆ 5 ಮಾರ್ಕ್ಸ್ಗೆ ಬರೀ 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸ್ ನಮ್ಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ಅಂತ ಹೇಳಿ ತುಂಬ ಜನಕ್ಕೆ ಡೌಟ್ ಕಾಡ್ತಿರುತ್ತೆ. ಸೊ ಇವಾಗ ನಿಮ್ಗೆ ಏನಾದರೂ ಈ ಒಂದು ಸಜೆಷನ್ ಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ 5 ಮಾರ್ಕ್ಸ್ಗೆ ಯಾವ ರೀತಿ ಬರೀಬೇಕು ಆನ್ಸರ್ಸ್ನ, ಅಥವಾ 2 ಮಾರ್ಕ್ಸ್ಗೆ ಯಾವ ರೀತಿ ಬರೀಬೇಕು, 12 ಮಾರ್ಕ್ಸ್ಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನೆಲ್ಲ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಇವಾಗ ನಿಮಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಓಕೆನಾ. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ಯಾವುದಾದ್ರು ಅಂದರೆ ಫಸ್ಟ್ ಒನ್ ಬಂದು ಹಿಮಾಲಯ. ಸೊ ಹಿಮಾಲಯದಲ್ಲಿ ಏನು ಇನ್ಕ್ಲೂಡ್ಸ್ ಎಂಟೈರ್ ಇಂಡಿಯನ್ ಹಿಮಾಲಯನ್ ರೀಜನ್, ಪಾಕಿಸ್ತಾನ್, ಟಿಬೆಟ್, ನೇಪಾಲ್, ಭೂತಾನ್, ಚೈನಾ, ಮಯನ್ಮಾರ್. ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಹಿಮಾಲಯ ರೀಜನ್ ಅಂದರೆ ಏನು, ಅಥವಾ ಹಿಮಾಲಯಾಸ್ ಅಲ್ಲಿ ಎಂಟೈರ್ ಹಿಮಾಲಯನ್ ರೀಜನ್ ಅನ್ನೋದು ಇನ್ಕ್ಲೂಡ್ ಆಗುತ್ತೆ. ಓಕೆನಾ. ಪಾಕಿಸ್ತಾನ ಆಗಿರ್ಬೋದು, ಟಿಬೆಟ್ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು, ಭೂತಾನು, ಚೈನಾ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಿಮಾಲಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಡೋ ಬರ್ಮಾ ಅಂದರೆ ಇನ್ಕ್ಲೂಡ್ಸ್ ಎಂಟೈರ್ ನಾರ್ತ್ ಈಸ್ಟರ್ನ್ ಇಂಡಿಯಾ ಎಕ್ಸೆಪ್ಟ್ ಅಸ್ಸಾಂ ಆ್ಯಂಡ್ ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಸೊ ಈ ಒಂದು ರೀಜನಲ್ಲಿ ಏನಾಗುತ್ತೆ ಅಂದರೆ ಎಂಟೈರ್ ನಾರ್ತ್ ಈಸ್ಟರ್ನ್ ಇಂಡಿಯಾನ ಎಂಟೈರ್ ಇನ್ಕ್ಲೂಡ್ ಆಗುತ್ತೆ. ಬಟ್ ಅಸ್ಸಾಮು ಮತ್ತು ಅಂಡಮಾನ್ ಆ್ಯಂಡ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇನ್ಕ್ಲೂಡ್ ಆಗಿದೆ. ಅದನ್ನು ಇಂಡೋ ಬರ್ಮಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಂಡೇಸ್ ಐಲ್ಯಾಂಡ್ ಅಂದರೆ ಸಂಡೇ ಲ್ಯಾಂಡ್ಸ್ ಅಂದರೆ ಏನು ಅಂದರೆ ಇನ್ಕ್ಲೂಡ್ಸ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್ ಇದನ್ನೆಲ್ಲ ಇನ್ಕ್ಲೂಡ್ ಆಗಿದೆ. ನಾವು ಅದನ್ನು ಸಂಡೇ ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕಾ. ಸೊ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕಾ ಅಂದರೆ ಏನು ಅಂದರೆ ಇನ್ಕ್ಲೂಡ್ಸ್ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕಾ. ಸೊ ವೆಸ್ಟರ್ನ್ ಘಾಟ್ಸ್ ಮತ್ತು ಶ್ರೀಲಂಕಾ ಅಂದರೆ ಅಲ್ಲಿ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಮತ್ತು ಶ್ರೀಲಂಕಾ ಅನ್ನೋದು ಇನ್ಕ್ಲೂಡ್ ಆಗಿದೆ. ಅದನ್ನು ನಾವು ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕಾ ಅಂತ ಹೇಳಿ ಕರಿತೀವಿ. ಸೊ ಈ 4 ಪಾಯಿಂಟು ಕೂಡ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟ್ರೆಡ್ಸ್ ಆಫ್ ಬಯೋಡೈವರ್ಸಿಟಿ. ಏನೇನೆಲ್ಲ ಟ್ರೆಡ್ಸ್ ಇದೆ ಅಂದರೆ ಫಸ್ಟು ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಅನ್ನೋದು ಯಾವಾಗೂ ಸ್ಟೇಬಲ್ ಆಗಿರ್ತಾ ಇಲ್ಲ. ಸೊ ಕ್ಲೈಮೇಟ್ ಅನ್ನೋದು ಯಾವಾಗಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ರೀಸನ್ ಫಾರ್ ದಿ ಬಯೋಡೈವರ್ಸಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್. ಅಂದರೆ ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಅಂದರೆ ಏನು ಅಂದರೆ ಇಂಟರಾಕ್ಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅನಿಮಲ್ ಕಾಸಸ್ಸು ಅರ್ಬನೈಸೇಷನ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಇವಾಗ ವೈಲ್ಡ್ ಲೈಫ್ ಎಲ್ಲ ಏನಿರುತ್ತೆ ಅಂದರೆ ಅದೆಲ್ಲ ಯೂಶಲಿ ಕಾಡಲ್ಲಿ ವಾಸವಾಗಿರುತ್ತಲ್ಲ. ಸೊ ನಾವು ಕಾಡನ್ನೇ ಕಟ್ ಮಾಡಿಕೊಂಡು ಅಲ್ಲಿರುವಂಥ ಮರ ಗಿಡಗಳನ್ನೇ ನಾವು ಕಟ್ ಮಾಡ್ತಿದ್ರೆ ಅಲ್ಲೇನಾಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಅನಿಮಲ್ಸು ಅರ್ಬನೈಸ್ ಅಂದರೆ ಸಿಟಿ ಕಡೆ ಬರುತ್ತಲ್ಲ. ಸೊ ಸಿಟಿ ಕಡೆ ಬರೋದ್ರಿಂದ ಏನಾಗುತ್ತೆ ಮ್ಯಾನ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅನಿಮಲ್ಸ್ಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದನ್ನು ನಾವು ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಡ್ಯೂ ಟು ಅರ್ಬನೈಸೇಷನ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಈ ಒಂದು ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ಏನು, ಓವರ್ ಹಾರ್ವೆಸ್ಟಿಂಗ್ ನೀಡ್ಸ್ ಆ್ಯಂಡ್ ವಾಂಟ್ಸ್, ಓವರ್ ಪಾಪ್ಯುಲೇಷನ್, ಓವರ್ ಗ್ರೇಸಿಂಗ್. ಅಂದರೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ಏನು ಅಂದರೆ ಹ್ಯೂಮನ್ ನೀಡ್ಸು ವಾಂಟ್ಸು ಯಾವತ್ತೂ ಕಡಿಮೆ ಆಗಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. ಸೊ ಅವಾಗ ಏನಾಗುತ್ತೆ ಅಂದರೆ ಓವರ್ ಹಾರ್ವೆಸ್ಟಿಂಗ್ ಅನ್ನೋದು ಮಾಡ್ತೀವಿ. ಸೊ ನಾವು ಜಾಸ್ತಿ ಕ್ರಾಪ್ಸ್ನ ಗ್ರೋ ಮಾಡಿದ್ರೆ ಜಾಸ್ತಿ ಪಾಪ್ಯುಲೇಷನ್ ಏನಿದೆ ಆ ಪಾಪ್ಯುಲೇಷನ್ಗೆ ಊಟ ಕೊಡೋ ಥರ ಆಗುತ್ತಲ್ವ. ಅಂದರೆ
ಅವ್ರಿಗೆ ಬೇಕಾಗಿರೋ ನೀಡ್ಸು ವಾಂಟ್ಸ್ ಅನ್ನೋದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಓವರ್ ಹಾರ್ವೆಸ್ಟಿಂಗ್ ಅನ್ನೋದನ್ನ ಮಾಡ್ತೀವಿ. ಸೊ ಆ ಒಂದು ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಓವರ್ ಎಕ್ಸ್ಪ್ಲೋಟೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಪೋಚಿಂಗ್ ಆಫ್ ವೈಲ್ಡ್ ಲೈಫ್. ಸೊ ಪೋಚಿಂಗ್ ಆಫ್ ವೈಲ್ಡ್ ಲೈಫ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಹ್ಯೂಮನ್ಸು ಹಂಟಿಂಗ್ ಅಥವಾ ಕಿಲ್ಲಿಂಗ್ ಅನ್ನೋದನ್ನ ಮಾಡ್ತೀವಿ. ಸೊ ಯಾವುದನ್ನ ಹಂಟ್ ಆ್ಯಂಡ್ ಕಿಲ್ ಮಾಡ್ತೀವಿ ಅಂದರೆ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಎರಡನ್ನೂ ಕೂಡ ಸಾಯಿಸ್ತಾರೆ. ಎಕ್ಸಾಂಪಲ್ ಟೈಗರ್ನ ಸಾಯಿಸ್ತಾರೆ. ಯಾಕೆ ಅಂದರೆ ಟೈಗರ್ ಸ್ಕಿನ್ಗೋಸ್ಕರ. ಇದು ಕೂಡ ಒಂದು ತುಂಬ ದೊಡ್ಡ ತಪ್ಪಾಗಿರುತ್ತೆ. ಸೊ ಅದನ್ನು ನಾವು ಪೋಚಿಂಗ್ ಆಫ್ ವೈಲ್ಡ್ ಲೈಫ್ ಅಂತೀವಿ. ಸೊ ವೈಲ್ಡ್ ಲೈಫ್ನ ಯಾವತ್ತೂ ಕೂಡ ಹಂಟ್ ಮಾಡಬಾರ್ದು. ಓಕೆನಾ. ನೆಕ್ಸ್ಟು ಪಲ್ಯೂಷನ್ ಅಂದರೆ ಏನು? ಸಬ್ಸ್ಟೆನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ನೇಚರ್ ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ದ ನೇಚರ್. ಸೊ ಪೊಲ್ಯೂಷನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ವೆಹಿಕಲ್ಸ್ ಮುಖಾಂತರನೋ ಅಥವಾ ಇಂಡಸ್ಟ್ರಿಯಲ್ ಸ್ಮೋಕ್ ಮುಖಾಂತರನೋ ಅಥವಾ ಇಂಡಸ್ಟ್ರಿಯಲಲ್ಲಿ ಬರುವಂಥ ವೇಸ್ಟಿಂದ. ಸೊ ಇದರಿಂದ ಎಲ್ಲ ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಆ ಪೊಲ್ಯೂಷನ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡಿ ಎಕೋ ಫ್ರೆಂಡ್ಲಿ ಐಟಮ್ಸ್ ಅಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಐಟಮ್ಸ್ನ ಯೂಸ್ ಮಾಡ್ತಾ ಹೋಗಬೇಕು. ಓಕೆನಾ. ಇಷ್ಟು ಕೂಡ ಒಂದು ಥ್ರೆಡ್ಸ್ ಆಫ್ ಬಯೋಡೈವರ್ಸಿಟಿ ಆಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಇಂಪ್ಯಾಕ್ಟ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಸೊ ಏನೇನೆಲ್ಲ ಲಾಸ್ ಆಗುತ್ತೆ ಬಯೋಡೈವರ್ಸಿಟಿಲಿ ಅಂದರೆ ಎಕೋಲಾಜಿಕಲ್ ಇಂಬ್ಯಾಲೆನ್ಸಸ್. ಸೊ ಎಕೋಲಾಜಿಕಲಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಲ್ಲ, ಇಂಬ್ಯಾಲೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ರೆಡ್ಯೂಸ್ ಸೋರ್ಸ್ ಆಫ್ ಫುಡ್ ಅಂದರೆ ಜಾಸ್ತಿ ನಾವು ಡಿಫಾರೆಸ್ಟೇಷನ್ ಮಾಡೋದಾಗಿರ್ಬೋದು, ಒಂದು ಅರ್ಬನೈಸೇಷನ್ ಮಾಡೋದಾಗಿರ್ಬೋದು ಅಥವಾ ಓವರ್ ಗ್ರೇಸಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೋರ್ಸ್ ಆಫ್ ಫುಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾಸ್ಟ್ ಇನ್ಕ್ರೀಸ್ ಔಟ್ ಟು ದಿ ಸೊಸೈಟಿ ಅಂದರೆ ನಾವು ಒಂದು ಬೆಳೆ ಅನ್ನೋದೇ ಎಲ್ಲೂ ಜಾಸ್ತಿ ಬೆಳೀತಿಲ್ಲ ಅಂದರೆ ಅಲ್ಲೇನಾಗುತ್ತೆ ಅಂದರೆ ಒಂದು ಸೊಸೈಟಿಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ಎಕ್ಸಾಂಪಲ್ಲು ಜಾಸ್ತಿ ರೈತರು ಜಾಸ್ತಿ ಆಹಾರನ ಬೆಳೀತಿಲ್ಲ ಅಂದಾಗ ಇವಾಗ ಎಕ್ಸಾಂಪಲ್ ಕ್ಯಾರೆಟ್ ರೇಟ್ ಬಂದುಬಿಟ್ಟು 60 ರೂಪೀಸ್ ಇದೆ ಅಂದ್ಕೊಳ್ಳಿ. ಇದನ್ನು ಜಾಸ್ತಿ ಜನ ರೈತರು ಇದನ್ನು ಬೆಳೀತಿಲ್ಲ ಅಂದರೆ ಅಲ್ಲೇನಾಗುತ್ತೆ ಅಂದರೆ ಕ್ಯಾರೆಟ್ ರೇಟ್ ಬಂದುಬಿಟ್ಟು 60 ರೂಪೀಸ್ ಇದ್ದಿದ್ದು ಒಂದೇ ಸತಿ 500 ಅಥವಾ 600 ಈ ರೀತಿ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂದರೆ ಕಾಸ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಕೂಡ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ಮತ್ತು ಥ್ರೆಡ್ಸು ಮತ್ತು ಇಂಪ್ಯಾಕ್ಟ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.